ಯಾವ ತರಕಾರಿಯಲ್ಲಿ ಹೆಚ್ಚಿನ ಪ್ರಮಾಣದ ಕ್ಯಾಲ್ಸಿಯಂ ಇರುತ್ತದೆ? ಎ. ಪಾಲಕ್ ಸೊಪ್ಪು, ಬಿ. ಬದನೆಕಾಯಿ, ಸಿ. ಎಲೆಕೋಸು, ಡಿ. ಅವರೆಕಾಳು. ಸರಿಯಾದಂಥ ಉತ್ತರ ಎ. ಪಾಲಕ್ ಸೊಪ್ಪು. ಬೇಗ ಬೇಗನೆ ಊಟ ಮಾಡುವುದರಿಂದ ಏನಾಗುತ್ತದೆ? ಎ. ತಲೆ ತಿರುಗುವಿಕೆ, ಬಿ. ನಿದ್ರಾಹೀನತೆ, ಸಿ. ವಾಕರಿಕೆ, ಡಿ. ಅಧಿಕ ತೂಕ. ಸರಿಯಾದಂಥ ಉತ್ತರ ಡಿ. ಅಧಿಕ ತೂಕ. ಹುಣಸೆಹಣ್ಣು ತಿನ್ನುವುದರಿಂದ ಯಾವ ಕಾಯಿಲೆ ವಾಸಿಯಾಗುತ್ತದೆ? ಎ. ತಲೆನೋವು, ಬಿ. ಹೃದಯದ ಕಾಯಿಲೆ, ಸಿ. ಕಾಮಲೆ, ಡಿ. ಶುಗರ್. ಸರಿಯಾದಂಥ ಉತ್ತರ ಬಿ. ಹೃದಯದ ಕಾಯಿಲೆ. ನೇರಳೆ ಹಣ್ಣು ಅತಿಯಾಗಿ ಸೇವನೆ ಮಾಡುವುದರಿಂದ ಯಾವ ಸಮಸ್ಯೆ ಆಗುತ್ತದೆ? ಎ. ಗ್ಯಾಸ್ಟ್ರಿಕ್, ಬಿ. ಅಲರ್ಜಿ, ಸಿ. ಹೊಟ್ಟೆ ಸಮಸ್ಯೆ, ಡಿ. ಆಲಸ್ಯ. ಸರಿಯಾದಂಥ ಉತ್ತರ ಮೇಲಿನ ಎಲ್ಲವೂ. ಏನನ್ನು ಕುಡಿಯುವುದರಿಂದ ಮಲವಿಸರ್ಜನೆ ಸರಿಯಾಗಿ ಆಗುತ್ತದೆ? ಎ. ನಿಂಬೆರಸ, ಬಿ. ಮಜ್ಜಿಗೆ, ಸಿ. ಮೊಸರು, ಡಿ. ಹಾಲು. ಸರಿಯಾದಂಥ ಉತ್ತರ ಬಿ. ಮಜ್ಜಿಗೆ. ಕ್ಯಾರೆಟ್ ತಿನ್ನುವುದರಿಂದ ಯಾವ ರೋಗ ವಾಸಿಯಾಗುತ್ತದೆ? ಎ. ದೃಷ್ಟಿಹೀನತೆ, ಬಿ. ಮಲಬದ್ಧತೆ, ಸಿ. ಹುಳುಕು ಹಲ್ಲು, ಡಿ. ಹೃದಯಾಘಾತ. ಸರಿಯಾದಂಥ ಉತ್ತರ ಮೇಲಿನ ಎಲ್ಲವೂ. ಯಾವ ತರಕಾರಿಯಲ್ಲಿ ಹಾಲಿಗಿಂತಲೂ ಹೆಚ್ಚಿನ ಕ್ಯಾಲ್ಸಿಯಂ ದೊರೆಯುತ್ತದೆ? ಎ. ಎಲೆಕೋಸು, ಬಿ. ಬದನೆಕಾಯಿ, ಸಿ. ಪಾಲಕ್ ಸೊಪ್ಪು, ಡಿ. ಕೇಲ್ ಎಲೆಗಳು. ಸರಿಯಾದಂಥ ಉತ್ತರ ಡಿ. ಕೇಲ್ ಎಲೆಗಳು. ಯಾವ ಹಣ್ಣಿನಿಂದ ತಲೆನೋವು ನಿಮಿಷದಲ್ಲೇ ಮಾಯವಾಗುತ್ತದೆ? ಎ. ದಾಳಿಂಬೆ ಹಣ್ಣು, ಬಿ. ಬಾಳೆಹಣ್ಣು, ಸಿ. ದ್ರಾಕ್ಷಿ ಹಣ್ಣು, ಡಿ. ಮಾವಿನ ಹಣ್ಣು. ಸರಿಯಾದಂಥ ಉತ್ತರ ಬಿ. ಬಾಳೆಹಣ್ಣು. ಮಳೆಗಾಲದಲ್ಲಿ ಯಾವ ಗಿಡಮೂಲಿಕೆಗಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದು? ಎ. ತುಳಸಿ ಗಿಡ, ಬಿ. ಪುದೀನ, ಸಿ. ಏಲಕ್ಕಿ, ಡಿ. ಬೇವು. ಸರಿಯಾದಂಥ ಉತ್ತರ ಡಿ. ಬೇವು. ಚಾಕ್ಲೇಟ್ ತಿನ್ನುವುದರಿಂದ ದೇಹದಲ್ಲಿ ಉಂಟಾಗುವ ತೊಂದರೆ ಏನು? ಎ. ಒತ್ತಡ ನಿವಾರಣೆ, ಬಿ. ಮಲಬದ್ಧತೆ, ಸಿ. ಹಲ್ಲಿನ ಸಮಸ್ಯೆ, ಡಿ. ಮಧುಮೇಹ. ಸರಿಯಾದಂಥ ಉತ್ತರ ಎ. ಒತ್ತಡ ನಿವಾರಣೆ. ಪ್ರತಿದಿನ ಮಜ್ಜಿಗೆ ಕುಡಿಯೋದರಿಂದ ಯಾವ ರೋಗ ಬರುವುದಿಲ್ಲ? ಎ. ಇಮ್ಯುನಿಟಿ ಹೆಚ್ಚುತ್ತದೆ, ಬಿ. ಜೀರ್ಣಕ್ರಿಯೆ ಹೆಚ್ಚುತ್ತದೆ, ಸಿ. ಅಸಿಡಿಟಿ ಬರುವುದಿಲ್ಲ, ಡಿ. ಮೇಲಿನ ಎಲ್ಲವೂ. ಸರಿಯಾದಂಥ ಉತ್ತರ ಡಿ. ಮೇಲಿನ ಎಲ್ಲವೂ. ಮನುಷ್ಯ ಯಾವ ಪ್ರಾಣಿಯ ಹಾಲು ಕುಡಿದರೆ ಸಾಯುತ್ತಾನೆ? ಎ. ಸಿಂಹ, ಬಿ. ಕತ್ತೆ, ಸಿ. ಎಮ್ಮೆ, ಡಿ. ಬೆಕ್ಕು. ಸರಿಯಾದಂಥ ಉತ್ತರ ಎ. ಸಿಂಹ.